ಈಗ ಎಲ್ಲರೂ ಸುಧಾಕರ್ ಬಗ್ಗೆನೇ ಒಲವು ಹೆಚ್ಚಾಗಿದೆ. ಹಿಂದೆ ಸುಧಾಕರ್ ಬೇಡ ಬೇಡ ಅಂತ ಇದ್ರು, ಈಗ ಬೇಕು ಅಂತ ಇದ್ದಾರೆ. ಸುಧಾಕರೇ ಒಳ್ಳೆ ಅಭ್ಯರ್ಥಿ ಅಂತ ನಮ್ಮ ಒಂದು ಅನಿಸಿಕೆ. ಬೇಡ ಪೈಪೋಟಿ ಇದೆ, ಬಟ್ ಸುಧಾಕರ್ ಬಗ್ಗೆ ಒಲವು ಇದೆ. ಮೋದಿ ಅವರೇ ಪ್ರಧಾನ ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆ. ಗೆದ್ದಿದ್ದೇ ಒಂದು ಲಾಟ್ರಿ ಮುಖಾಂತರ ಗೆದ್ದಿರ್ಬೋದು ಅಂತ ಹೇಳ್ಬೋದು. ಬೇಸರಾಗಿ ಇವ್ರಿಗೆ ವೋಟ್ ಹಾಕಿದಾರೆ ವಿನ ಸುಧಾಕರ್ ಸೋಲ್ಸ್ಬೇಕು ಅಂತಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರೇ MP ಆಗ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹೆಚ್ಚು ಲೀಡ್ ಬರ್ದೇ ಇದ್ದು ಗೆಲ್ತಾರೆ ಮೇಡಮ್. ಫಸ್ಟ್ ಆಫ್ ಆಲ್ ಮೋದಿ ಅವರೇ ಬರಬೇಕು ಮೇಲೆ. ಕಾಂಗ್ರೆಸ್ ನಲ್ಲಿ ಒಳ್ಳೆ ಲೀಡರ್ಗಳು ಯಾರಿಲ್ಲ. 1 ಲಕ್ಷ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಂದ ತಂದು ಕೊಡ್ತಾರೆ 1 ಲಕ್ಷ ಫ್ರೀ? 100% ಕಲಿಯಲೇಬೇಕು. ರಾಜಕೀಯ ಬಗ್ಗೆ ಏನು ಗೊತ್ತಿಲ್ಲ ಅವರು. ಮಾತೇ ಬಂಡವಾಳ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲಾ ಫ್ರೀ ಅಂದ್ರೆ ಇಂಡಿಯಾ ಏನಾಗ್ತದೆ? ಅವಶ್ಯಕತೆ ಇಲ್ದಿರ್ತಕ್ಕಂಥದ್ದೆಲ್ಲ ಫ್ರೀ ಕೊಟ್ಟರೆ ಅದಕ್ಕೇನು ಬೆಲೆ ಇರಲ್ಲ ಮೇಡಮ್. ಎಲ್ಲ ಬೆಲೆಗಳು ರೈಸ್ ಆಗ್ತಾ ಇದೆ. ಇದನ್ನು ತಗೊಂಡೋಗಿ ಅವ್ರಿಗೆ ಫ್ರೀ ಕೊಡ್ತೀವಿ ಅಂತ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇರೋದು ಅಷ್ಟೇ ಅಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಬಿಸಿಲ ಬೇಗೆ ಕೂಡ ಹೆಚ್ಚಾಗಿದೆ. ಅದ್ರ ಜೊತೆಗೆ ಏನು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾನು ಚಿಕ್ಕಬಳ್ಳಾಪುರದ APMC ಬಳಿ ಇದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ರೈತರು ಬರ್ತಾರೆ. ಜೊತೆಗೆ ಎಲ್ಲರನ್ನ ಕೂಡ ಮಾತಾಡಿಸ್ತೀನಿ. ಏನು ಹೇಳ್ತಾರೆ? ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವ್ರ ಪರವಾಗಿದ್ದಾರಾ ಅಥವಾ ಮೈತ್ರಿ BJP ಅಭ್ಯರ್ಥಿ ಆಗಿರುವಂತಹ ಕೆ ಸುಧಾಕರ್ ಪರವಾಗಿದ್ದಾರಾ? ಸೊ ಅವರನ್ನೇ ಕೇಳ್ತಾ ಹೋಗೋಣ. ಸರ್, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಗೋಪಾಲ್ ಕೃಷ್ಣ ಅಂತ. ಎಷ್ಟು ವರ್ಷದಿಂದ APMC ಇಲ್ಲಿ? 21 ವರ್ಷದಿಂದ ಇಲ್ಲಿದ್ದೀವಿ. ಓಕೆ, ಈಗ APMC ಅಂದರೆ ಆ ಜಿಲ್ಲೆಯ ಹಳ್ಳಿಗಳಿಂದ ಜನರು ಬರ್ತಾರೆ. ಸೊ ಸಾಕಷ್ಟು ರೈತರು ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಚುನಾವಣೆ ಅಂದರೆ ರಾಜಕೀಯ ಲೆಕ್ಕಾಚಾರಗಳು, ಮಾತುಕತೆ ಕೂಡ ಶುರುವಾಗುತ್ತೆ. ಬರುವಂತಹ ರೈತರು ಮಾತುಕತೆ ಶುರು ಮಾಡಿದಾರಾ ಹೇಗೆ? ಮೇಡಮ್, ಶುರು ಮಾಡಿದ್ದಾರೆ ಮೇಡಮ್ ಅವ್ರವ್ರ ಮಾತುಕತೆ. ಏನು ಇವತ್ತಿನ ದಿನ ಏನು ಅವರವ್ರದೇ ಆದ ಒಂದು ಪಕ್ಷಗಳ ಬಗ್ಗೆ ಮಾತುಕತೆ ನಡೀತಾನೆ ಇದೆ. ಓಕೆ, ಈಗ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಆದರೆ ಯಾರು MP ಆಗ್ಬೋದು ಅನ್ಸುತ್ತೆ ಸರ್? ನಮಗೆಲ್ಲ ಈಗ ನಾವು JDS ಪಕ್ಷದ ತುಂಬ ಹಿಂದಿನಿಂದ ನಾವೆಲ್ಲ JDS ಪಕ್ಷದ ಬಗ್ಗೆನೇ ಇದ್ವಿ. ಈಗ ಎಲ್ಲ ಇದು ಮಾಡ್ಕೊಂಡಿದ್ದಾರಲ್ವ, ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವೀಗ ಸುಧಾಕರ್ಗೆ ಬೆಂಬಲ ಕೊಡ್ತೀವಿ ಮೇಡಮ್. ಓಕೆ, ಮೈತ್ರಿ ಬಗ್ಗೆ ಯಾವುದು ಅಸಮಾಧಾನ ಇಲ್ವಾ? ಬಟ್ ಸಾಕಷ್ಟು JDS ಕಾರ್ಯಕರ್ತರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾತಾಡ್ತದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೇವಲ 3 ಕ್ಷೇತ್ರಕ್ಕೆ ಮೈತ್ರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ, ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬಹುದಿತ್ತು ಅಂತ. ಅದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಈಗ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಮಾಡ್ಕೊಂಡ್ಮೇಲೆ ಈಗ ಏನು ನಮ್ಮಲ್ಲಿ ಏನು ಅಂಥ ಭಿನ್ನಾಭಿಪ್ರಾಯಗಳೇನಿಲ್ಲ. ನಾವು BJP ಮತ್ತು JDSನವರೆಲ್ಲ ನಿನ್ನೆಲ್ಲ ಕಾರ್ಯಕರ್ತರ ಸಭೆ ಸೇರಿದ್ರು, ಮಾತಾಡಿದರು. ಆಮೇಲೆ ಎಲ್ಲ ನಿನ್ನೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಕೂಡ ಎಲ್ಲ ಜೊತೆಲ್ಲೇ ಹೋಗಿದ್ವಿ. ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಬಟ್ ಎಲ್ಲ ಹೊಂದಾಣಿಕೆಯಲ್ಲಿ ಚೆನ್ನಾಗಿದೆ. ಮೈತ್ರಿ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ JDSನವರು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ, ಮೈತ್ರಿ ಬಳಿಕ ಅನೌನ್ಸ್ ಮಾಡಿದ್ರು ಅನ್ನೋದು ಕೂಡ ಒಂದು ವಿಚಾರ. ಹೌದು ಮೇಡಮ್, ಮೈತ್ರಿ ಮಾಡೋಕ್ಕೆ ಮುಂಚೆ ಕಾರ್ಯಕರ್ತರು ಇಲ್ಲಿನ ಲೀಡರ್ಸು ಕೆಲವರು ಹೋಗಿದ್ದಾರೆ. ಬಟ್ ಕಾರ್ಯಕರ್ತರು ಯಾರು ಹೋಗಿಲ್ಲ. ಅವರು ಲೀಡರ್ಸ್ ಹೋಗಿದ್ದಾರೆ, ಕಾರ್ಯಕರ್ತರು ಇರೋ JDSನಲ್ಲೇ ಇದ್ದಾರೆ. ಅದೇನಾದ್ರೂ ಅಸಮಾಧಾನ ಮುಂದುವರೆದಿದ್ಯಾ ಅಥವಾ ಈಗ ತಣ್ಣಗಾಗಿದ್ದಾರಾ ಕಾರ್ಯಕರ್ತರು? ಕಾರ್ಯಕರ್ತರು ಮಾಮೂಲಿ JDS ಅಲ್ಲೇ ಇದ್ದಾರೆ. ಈಗ ಎಲ್ಲರೂ ಸುಧಾಕರ್ ಬಗ್ಗೆನೇ ಒಲವು ಹೆಚ್ಚಾಗಿದೆ. ಓಕೆ, ನೀವೀಗ ಹೇಳ್ತಾ ಇದ್ದೀರಾ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ ಅಂತ. ಬಟ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲೇ ಗೆಲ್ಲದೆ ಇರೋರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರ, ಇವ್ರಿಗೆ ಯಾಕೆ ಟಿಕೆಟನ್ನು BJP ಹೈಕಮಾಂಡ್ ಕೊಟ್ಟಿದೆ ಅಂತ. ಜೊತೆಗೊಂದು ಪ್ರತಿಭಟನೆ ನಡೀತು, ಚಿಕ್ಕಬಳ್ಳಾಪುರಕ್ಕೆ ನೀನಲ್ಲ ಅನ್ನುವಂತಹ ಪ್ರತಿಭಟನೆ. ಸೊ ಇದೆಲ್ಲದರ ಮಧ್ಯ ಸುಧಾಕರ್ ಗೆಲುವು ಸಾಧ್ಯ ಆಗತ್ತಾ? ಮೇಡಮ್, ಹಿಂದೆ ಆ ಥರ ನಡೀತಾ ಇತ್ತು. ಈಗೇನು ಆ ಥರದ ಒಂದು ಶಬ್ದಗಳೇ ಬರ್ತಾ ಇಲ್ವಲ್ಲ ಯಾರೂ. ಈಗ ಹಿಂದೆ ಸುಧಾಕರ್ ಬೇಡ ಬೇಡ ಅಂತ ಇದ್ರು, ಈಗ ಬೇಕು ಅಂತ ಇದ್ದಾರೆ. ಈಗ ಇವತ್ತು ಈ ಚಿಕ್ಕಬಳ್ಳಾಪುರ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಅವರು ಏನು ಮಾಡ್ತಾರೆ ಏನಿಲ್ಲೋ, ಸುಧಾಕರೇ ಒಳ್ಳೆ ಅಭ್ಯರ್ಥಿ ಅಂತ ನಮ್ಮ ಒಂದು ಅನಿಸಿಕೆ ಮೇಡಮ್. ಅಂದರೆ ಕಾರ್ಯಕರ್ತರಲ್ಲಿನ ಅಸಮಾಧಾನ, ಗೊಂದಲ ಇದೆಲ್ಲವೂ ಕೂಡ ಶಮನ ಆಗಿದೆ ಮೇಡಮ್. ಈಗ ಅದೇನು ಗೊಂದಲಗಳೇನಿಲ್ಲ. ನಿನ್ನೆಲ್ಲ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ 3ನೇ ತಾರೀಕೆಲ್ಲ ಕಾರ್ಯಕರ್ತರ ಸಭೆ ಕರೆದಿದ್ರು. ಅಲ್ಲಿ ನಾವು ಕೂಡ ಹೋಗಿದ್ವಿ. ಮಾನ್ಯ ಮಾಜಿ ಶಾಸಕರು ಕೂಡ ಬಂದಿದ್ದು, ಮಿನಿಸ್ಟ್ರು ಕೂಡ ಬಂದಿದ್ದರು. ಏನು ಆ ಥರದ ಅಸಮಾಧಾನಗಳೇನಿಲ್ಲ. ಎಲ್ಲ ನಾವು ಒಟ್ಟಿಗೆ ತೊಗೊಂಡೋಗ್ತೀವಿ ಅಂತಕ್ಕಂಥ ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ಬಟ್ ಆ ಒಂದು ಭರವಸೆಯಲ್ಲಿ ನಾವು ಅವ್ರಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ? ಈಗ ನಾವು ಮೈತ್ರಿ ಅಭ್ಯರ್ಥಿ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರ ಪಕ್ಷದವರು ಅವ್ರ ಬಗ್ಗೆ ಮಾತನಾಡ್ತಾರೆ. ಓಕೆ ಸರ್, ನೀವು ಏನೇನು ಅಂದರೆ ನಿಮ್ಮ ಹತ್ರ ಏನೇನು ತರಕಾರಿಗಳೆಲ್ಲ ಬರುತ್ತೆ, ಯಾವ್ಯಾವ ಭಾಗಗಳಿಂದ ಬರ್ತಾರೆ ರೈತರು? ಮೇಡಮ್, ಎಲ್ಲ ತರಕಾರಿಗಳು ಬರುತ್ತೆ. ಎಲ್ಲ ಭಾಗಗಳಿಂದ ಸುತ್ತಮುತ್ತ ಸುಮಾರು ಒಂದು 15-20 ಕಿಲೋಮೀಟರ್ 30 ಕಿಲೋಮೀಟರ್ದಿಂದ ಇಲ್ಲಿಗೆ ಬರ್ತಾರೆ. ಓಕೆ, ರೈತರೆಲ್ಲ ಏನು ಮಾತಾಡ್ಕೊಳ್ತಾರೆ ಸರ್? BJP ಪರವಾಗಿದ್ದಾರಾ, ಕಾಂಗ್ರೆಸ್ ಪರವಾಗಿದ್ದಾರಾ ರೈತರು? ಈಗ ಅವರವರ ಒಂದು ಅನಿಸಿಕೆಗಳೇನೆಂದರೆ ಕೆಲವರು 50-50% ಇದೆಯಾ ಹೆಂಗೆ ಅಂತ? ಅಂದರೆ 50-50 ಅಂದರೆ ಪೈಪೋಟಿ ಅಂತ ಆಗ್ಬಿಡುತ್ತೆ. ಇಲ್ಲ ಮೇಡಮ್, ಈಗ ನನಗೆ ಗೊತ್ತಾದ ಮಾತ್ರ ಸುಧಾಕರ್ಗೆ ಒಂದು 65-70% ಒಲವು ಚೆನ್ನಾಗಿದೆ. ಓಕೆ, ಬಟ್ ಪೈಪೋಟಿ ಇದೆ ಅನ್ನೋದನ್ನು ಮಾತ್ರ ಒಪ್ಕೊಳ್ತೀರಾ?
ಪೈಪೋಟಿ ಇದೆ. ಬಟ್ ಸುಧಾಕರ್ ಬಗ್ಗೆ ಒಲವಿದೆ. ಓಕೆ. ಇಲ್ಲಿನ ಅಭಿವೃದ್ಧಿ ಚೆನ್ನಾಗಿರೋದ್ರಿಂದ ಅವ್ರ ಬಗ್ಗೆ ಒಲವು. ಈಗ ಕೆರೆಗಳಿಗೆ ನೀರಿರಲಿಲ್ಲ, ತುಂಬ ಶ್ರಮ ವಹಿಸಿ ಕೆರೆಗಳಿಗೆ ನೀರು ತಂದಿದ್ದಾರೆ. ಅದು HN ವ್ಯಾಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬ ಈ ಕಡೆ ಈ ಭಾಗದ ಜನರಿಗೆ ಬೋರ್ವೆಲ್ಗಳಲ್ಲಿ ನೀರು ಹಿಂಗೋಗ್ತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ನೀರೇ ಇರ್ತಾ ಇರಲಿಲ್ಲ. ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಈಗ ಅವ್ರ ಬಗ್ಗೆ ಒಲವು ಚೆನ್ನಾಗೇ ಇದೆ. ಈಗ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರೋದ್ರಿಂದ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಜನರಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಶಾಸಕರಾಗಿ, ಸಚಿವರಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಸೋಲ್ತಾರೆ. ಅದು ಆಗ ಒಂದು ರೀತಿ ಇತ್ತು ಮೇಡಮ್. ಈಗ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಏನು, ಹಿಂದೆ MLA ಎಲೆಕ್ಷನ್ ಯಾವ ರೀತಿ, ವಿಧಾನಸಭೆಗೆ ಯಾವ ರೀತಿ ನಡೆಯುತ್ತೆ, ಅದೇ ರೀತಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯಲ್ಲ. ಅಂದ್ರೆ ಈಗ ಕೇಂದ್ರ ಅಥವಾ ಲೋಕಸಭಾ ಚುನಾವಣೆ ಅಂತ ಬಂದ್ರೆ BJP ಮೋದಿ ಅಂತನಾ? ಹೌದು ಮೇಡಮ್, BJP ಮೋದಿ ಅಂತಾನೆ ಈಗ ಇಲ್ಲಿ ಪರಿಗಣನೆ ಮಾಡೋದು. ನಾವು ಈಗ ಅವ್ರಿಗೇನೆ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ. ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನು ಕೆಲಸಗಳನ್ನ ಮಾಡ್ತಿದಾರಾ, ಹೇಗೆ? ಮೇಡಮ್ ಅವರು ಸುಮ್ಮನೆ ಜಾಸ್ತಿ ಮಾತಾಡ್ತಾರೆ. ಬಟ್ ಅವರು ಗೆದ್ದಿದ್ದೇ ಒಂದು ಲಾಟ್ರಿ ಮುಖಾಂತರ ಗೆದ್ದಿರ್ಬೋದು ಅಂತ ಹೇಳ್ಬೋದು. ಈಗ ಇಲ್ಲಿ BJPಯಲ್ಲಿ ಸ್ವಲ್ಪ ಅಸಮಾಧಾನಗಳಿತ್ತು. ಈ ಶಾಸಕರು ಈಗ ಏನು ಅಲ್ಲಿ ಮಾಜಿ ಮಂತ್ರಿಗಳು ಹೆಚ್ಚಿನ ಇದು ಕೊಡ್ದಿರ ಕಾರ್ಯಕರ್ತರಿಗೆ ಸ್ವಲ್ಪ ಕಾರ್ಯಕರ್ತರಲ್ಲಿ ಇದಾಗ್ತಾ ಇತ್ತು. ಆ ಒಂದು ಉದ್ದೇಶದಿಂದ ಅವ್ರನ್ನ ತುಂಬ ಅವ್ರ ಮೇಲೆ ಬೇಸರಾಗಿ ಇವ್ರಿಗೆ ಓಟ್ ಹಾಕಿದ್ದಾರೆ ವಿನ ಸುಧಾಕರ್ನ ಸೋಲಿಸ್ಬೇಕು ಅಂತಲ್ಲ, ಅವ್ರ ಮೇಲೆ ಬೇಸರಾಗಿ ಇವ್ರಿಗೆ ಓಟ್ ಹಾಕಿದ್ದಾರೆ ಅಷ್ಟೇ ಆಗಿನ ಜನ. ಈಗ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು APMCಗೆ ಏನಾದರೂ ಭೇಟಿ ಕೊಟ್ಟಿದ್ರೆ? ಯಾಕಂದ್ರೆ APMCಲಿ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಇದುವರೆಗೂ ಏನು ಭೇಟಿ ಕೊಟ್ಟಿಲ್ಲ. ಆಗ 1 ವರ್ಷ ಆಗ್ತಾ ಇದೆ. ಗೆದ್ದಾಗ ಒಂದು ಸಾರಿ ಬಂದಿರೋದಷ್ಟೇ, ಆಮೇಲೆ ಏನಿಲ್ಲ ಮೇಡಮ್. ಅವರು ಏನಾದರೂ ಸಮಸ್ಯೆಗಳು ಇಲ್ಲಿರುವಂತಹದ್ದು ಅವ್ರ ಗಮನಕ್ಕೆ ತಂದಿದ್ದೀರಾ, ಹೇಗೆ? ಮೇಡಮ್ ಏನಿಲ್ಲ, ಸಮಸ್ಯೆಗಳು ಮಾಮೂಲಿ ಅಲ್ವಾ, ಏನಂತ ಒಂದು ಸಮಸ್ಯೆಗಳೇನಿಲ್ವೇನು ಇದಾಗ್ತಾ ಇಲ್ಲ. ಬಟ್ ಇಲ್ಲಿ ಈಗ ಹೂವಿನ ಮಾರ್ಕೆಟ್ದೊಂದು ದೊಡ್ಡ ಸಮಸ್ಯೆ ಇತ್ತು. ಅದನ್ನು ಅಲ್ಲೆಲ್ಲೋ ಇದ್ರ ಹತ್ರ ಒಂದು 9 ಎಕರೆ ಜಮೀನು ತಗೊಂಡು ಇವರು ಸುಧಾಕರ್ ಅವರು ಇದು ಮಾಡಿದ್ರು, ಹೈಟೆಕ್ ಮಾರ್ಕೆಟ್ ಮಾಡಬೇಕಂತ. ಈಗ ಅದು ಏನು ಮುನ್ನೆಲೆಗೆ ಬಿದ್ದಿದೆಯಂತೆ. ಅದು ಸರಿಯಾಗಿ ಗಮನಕ್ಕೆ ಏನಾದರೂ ಹೂ ಬೆಳೆಗಾರರು ಅವ್ರ ಗಮನಕ್ಕೆ ತಂದಿದ್ದಾರಾ? ಮೊನ್ನೆ ಎಲ್ಲಿ ಮೇಡಮ್, ಇದರಲ್ಲಿ ಏನು ಬಜೆಟ್ ಆಯ್ತಲ್ಲ, ಬಜೆಟಲ್ಲಿ ಘೋಷಣೆನೇ ಆಗಲಿಲ್ವಲ್ಲ. ಅಲ್ಲ, ಆ ಮುಂಚೆ MLA ಗಮನಕ್ಕೆ ಏನಾದರೂ ತಗೊಂಡು ಬಂದಿದ್ರಾ, ಹೇಗೆ? ತಗೊಂಡು ಬಂದಿದ್ದಾರೆ, ಆಯಿತು ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ಇದ್ರೆ ಇನ್ನು ಇಲ್ಲಿ ಅದು ಇದಾಗಿಲ್ಲ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಚಿಕ್ಕಬಳ್ಳಾಪುರದಲ್ಲಿ? ಏನು ಇಲ್ಲ ಮೇಡಮ್, ಅಂಥ ಅಭಿವೃದ್ಧಿಗಳೇನಿಲ್ಲ. ಈಗ ಅದು ಬೇರೆ ಎಲೆಕ್ಷನ್ ಬಂದಿದೆಯಲ್ಲ, ಈಗ ಬರೀ ಅದನ್ನೇ ಅವರು ಬಂಡವಾಳ ಮಾಡಿಕೊಂಡು ಓಡಾಡೋದು ಹೆಚ್ಚಾಗೋಗಿದೆ ಅಷ್ಟೇ. ಹಾಗಾದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರೇ MP ಆಗ್ತಾರೆ? ಹೌದು ಮೇಡಮ್, ಅದರಲ್ಲಿ ಏನು ಸಂಶಯ ಇಲ್ಲ. ಅವರು ಹೆಚ್ಚು ಲೀಡ್ ಬರದೇ ಇದ್ದು ಗೆಲ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಕನಕವೇಲ್ ಅಂತೆ. ಓಕೆ, ಹಳ್ಳಿಯವರ ಸಿಟಿಯವರ ಸರ್? ಸಿಟಿಯವರು. ಹೇಗಿದೆ ಸರ್ ಸಿಟಿಲೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಅಂತ ಮಾತುಕತೆ ನಡೀತಾ ಇದೆ? ಎಲ್ಲರೂ ಹೇಳ್ತಾರೆ BJP ಅಂತ ಹೇಳಿದ್ರೆ ಮೋದಿ ಅವರು ಬರಬೇಕು ನಮಗೆ. ಫಸ್ಟ್ ಆಫ್ ಆಲ್ ಮೋದಿ ಅವರೇ ಬರಬೇಕು ಮೇಲೆ. ಯಾಕೆ ಮೋದಿ ಅವರು ಬರಬೇಕು ಸರ್? ನಮ್ಮ ಇಂಡಿಯಾ ಚೆನ್ನಾಗಿ ಆಗ್ಬೇಕಂದ್ರೆ ಮೋದಿ ಬೇಕು. ಕಾಂಗ್ರೆಸ್ನಲ್ಲಿ ಒಳ್ಳೆ ಲೀಡರ್ಗಳು ಯಾರಿಲ್ಲ. 1 ಲಕ್ಷ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಂದ ತಂದು ಕೊಡ್ತಾರೆ 1 ಲಕ್ಷ ಫ್ರೀ? ಚೆನ್ನೈ ಸ್ಟೇಟ್ಮೆಂಟ್ ನೋಡ್ತಿರಲ್ಲ, ಹೌದು. 1 ಲಕ್ಷ ಕೊಡ್ತೀನಿ ಅಂತ ಎಲ್ಲಿಂದ ತಂದು ಕೊಡ್ತಾರೆ ಮೇಡಮ್? ಎಲ್ಲಿಂದ ತಂದು ಕೊಡೋಕ್ಕಾಗ್ತದೆ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಹೇಳ್ಕೊಳ್ಳೋಷ್ಟು ಲೀಡರ್ ಇಲ್ಲ, ಓಡಾಡ್ತಾ ಇದ್ದಾರೆ ಅಷ್ಟೇ. ಹುಡುಗರ ಜೊತೆ ಮಾತಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡ್ತಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರ ಹಾಗಾದ್ರೆ? 100% ಗೆಲ್ಲಲೇಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಶ್ರೀಮಂತರು, ರಾಜಕೀಯ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ. ಈಗ ಹೊಸ ಬಂದಿದ್ದಾರೆ ಸುಧಾಕರ್, ಎಲ್ಲಾನು ಗನ್, ಎಲ್ಲದರಲ್ಲಿ ಗನ್. MLA ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡಿದಾರಾ? ಅವರು MLA ಪರ್ಸನ್ ತುಂಬ ಬೇಕಾಗಿರೋರೆ. ಬಟ್ ಅವ್ರಿಗೆ ಮಾತೇ ಬಂಡವಾಳ, ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಅಷ್ಟೇ. ಓಕೆ, ಸಿಟಿ ರೌಂಡ್ಸ್ ಎಲ್ಲ ಏನಾದರೂ ಮಾಡ್ತಾರಾ? ಏನಾದರೂ ಸಮಸ್ಯೆಗಳಿರೋ ಕಡೆ ಸ್ಪಾಟ್ ವಿಸಿಟ್ ಮಾಡ್ತಾರಾ, ಹೇಗೆ? ಫಸ್ಟು ಚೆನ್ನಾಗಿ ಬರ್ತಾ ಇದ್ರು, ಈ ನಡುವೆ ಅಲ್ಲಿ ಓಡ ಬರ್ತಾ ಇಲ್ಲ. ಈಗ ಕೆಲಸಗಳೆಲ್ಲ ನಡೀತಾ ಇದೆಯಾ ಸಿಟಿಲಿ? ಅಭಿವೃದ್ಧಿ ಕೆಲಸಗಳು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಮೇಡಮ್, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಬಂಡವಾಳ ಎಲ್ಲಿ ಕೊಡ್ತಾರೆ? ಎಲ್ಲ ಫ್ರೀ ಕೊಟ್ಬಿಟ್ರೆ ಇಲ್ಲಿ ಎಲ್ಲಿಂದ ಬಂಡವಾಳ ಅವ್ರು ಕೊಡ್ತಾರೆ? MLAಗಳಿಗೆ ಫಂಡ್ ಎಲ್ಲಿಂದ ಬರ್ತದೆ? 2,000 ಕೊಡ್ತಾರೆ, ಹುಡುಗರಿಗೆ ಕೊಡ್ತಾರೆ, ಬಸ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ. ಫಂಡ್ಸ್ ಎಲ್ಲಿಂದ ಬರ್ತದೆ? ಬರೋಕ್ಕೆ ಸಾಧ್ಯ ಇಲ್ಲಲ್ಲ, ಫಂಡ್ಸ್ ಬರೋಕ್ಕೆ ಸಾಧ್ಯ ಇಲ್ಲಲ್ಲ. ಎಲ್ಲ ಕೊಟ್ಟು ಈಗ ಮುದಿಯವ್ರಿಗೆ, ವಯಸ್ಸಾಗಿರೋರಿಗೆ ಏನಾದ್ರು ಫ್ರೀ ಕೊಟ್ಟರೆ ಪರವಾಗಿಲ್ಲ. ಎಲ್ಲ ಫ್ರೀ ಅಂದರೆ
ಇಂಡಿಯಾ ಏನಾಗ್ತದೆ ಎಲ್ಲ ಫ್ರೀ ಕೊಡೋಕ್ಕೆ ಸಾಧ್ಯ ಇದೆಯಾ? ಹಾಂ, ಊಟನೂ ಫ್ರೀ ಕೊಟ್ಬಿಟ್ರೆ ಎಲ್ಲ ಯಾರು ಕೆಲಸಕ್ಕೆ ಹೋಗಿಲ್ಲ ಅಲ್ಲ ತಾನೆ, ಊಟ ಫ್ರೀ ಕೊಡ್ಬೋದಲ್ಲ ಮೇಡಮ್? ಎಲ್ಲ ಫ್ರೀ ಕೊಟ್ಬಿಡ್ರಿ ಎಲ್ಲ. ಹೌದು, ಒಂದು ಈರುಳ್ಳಿ ಬೆಳಿಬೇಕಂದ್ರೆ ರೈತ ಅಷ್ಟು ಕಷ್ಟಪಟ್ಟು ಬೆಳಿತಾನೆ. ಈರುಳ್ಳಿ ಏನಾದರೂ ಒಂದು ಬಂದುಬಿಟ್ರೆ ಡೆಲ್ಲಿಯಲ್ಲಿ ಬಲೂನ್ ಹಾಕ್ಬಿಡ್ತಾರೆ, ಈರುಳ್ಳಿ ಬೆಳೆ ಹೆಚ್ಚಿಗಾಗಿದೆ, ಹೆಣ್ಮಕ್ಳ ಕಣ್ಣಲ್ಲಿ ನೀರು ಅಂತಾರೆ. ರೈತರು ಬೆಳೆಯೋನು ಗೊತ್ತು ಏನು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸರ್, ಫ್ರೀ ಬಗ್ಗೆ ಮಾತಾಡ್ತಾ ಇದ್ರಿ ತಾವು. ಮೇಡಮ್, ಫ್ರೀ ಬಗ್ಗೆ ಹೇಳೋದಾದರೆ ಈಗ ಅವಶ್ಯಕತೆ ಇಲ್ಲದಿರ್ತಕ್ಕಂಥದ್ದೆಲ್ಲ ಫ್ರೀ ಕೊಟ್ಟರೆ ಅದಕ್ಕೇನು ಬೆಲೆ ಇರಲ್ಲ ಮೇಡಮ್. ಈಗ ಅವ್ರು ಕೊಡಬೇಕಾಗಿದ್ದು ಇಷ್ಟೇ, ಆರೋಗ್ಯ ಮತ್ತು ಎಜುಕೇಷನ್ ಬಗ್ಗೆ ಕೊಟ್ಟಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾಯಿತ್ತು, ಬಡ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತಾಯಿತ್ತು. ಈಗ ಫ್ರೀ ತಗೊಂಡವ್ರು ಈಗ ಏನು ಕೊಡ್ತಾ ಇದ್ದಾರೆ ಹೇಳಿ? ಫ್ರೀ ಯಾರು ದುಡ್ಡು ಕೊಡ್ತಾ ಇರೋದು? ಫ್ರೀ ನಮ್ಮ ದುಡ್ಡು. ಈಗ ಅಲ್ಲಿ ಇದ್ಯಾವುದು ಇದ್ರ ಮೇಲೆ ಲಿಕ್ಕರ್ ಮೇಲೆ 100 ರೂಪಾಯಿಗೆ 20% ಹತ್ತಿಸಿದ್ರು, 20% ಹತ್ತಿಸಿದ್ದಾರೆ, ಇವ್ರಿಗೆ ಫ್ರೀ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ವಾ? ಹಾಂ, ಎಲ್ಲ ಬೆಲೆಗಳು ರೈಸ್ ಆಗ್ತಾ ಇದೆ, ಇದನ್ನು ತಗೊಂಡೋಗಿ ಅವ್ರಿಗೆ ಫ್ರೀ ಕೊಡ್ತೀವಿ ಅಂತ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇರೋದು ಅಷ್ಟೇ ಅಲ್ವಾ? ಹಾಂ, ಫ್ರೀಯಿಂದ ಪ್ರಯೋಜನ ಆಗತ್ತಾ ಇಲ್ವಾ? ಜೊತೆಗೆ ಎಲ್ರಿಗೂ ತಲುಪ್ತಾ ಇದೆಯಾ ಹೇಗೆ ಸರ್? ಮೇಡಮ್, ಕೆಲವ್ರಿಗೆ ತಲುಪ್ತಾ ಇದೆ, ಕೆಲವ್ರಿಗೆ ತಲುಪ್ತಾ ಇಲ್ಲ. ಬಟ್ ಫ್ರೀಯಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ಫ್ರೀಯಿಂದ ಪ್ರಯೋಜನ ಆಗೋಂಥ ಒಂದು ಇದೇನಿಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.